ಎಲ್ರು ಲೈವ್ ಅಲ್ಲಿ ನೋಡ್ತಾ ಇದ್ರಿ ನಮ್ನ. ಅಂದ್ರೆ ಈಗ ನಾವು ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬದುಕ್ತಾ ಇದ್ದೋ, ನೀವು ಲೈವ್ ಅಲ್ಲಿ ನಮ್ ಜೊತೆ ಬದುಕ್ತಾ ಇದ್ರಿ. ಲೈವ್ ಅಲ್ಲಿ ನಮ್ಮನ್ನ ನೋಡ್ಕೊಂಡು ನಮ್ ಪ್ರತಿಯೊಂದು ಮೂಮೆಂಟ್ನು ಪ್ರತಿಯೊಂದು ಆಟನು 24 hours ನೋಡ್ಕೊಂಡು ನೀವು ನಮ್ ಜೊತೆ ಕನೆಕ್ಟ್ ಆಗ್ಬಿಟ್ಟಿದ್ರಿ. ಇವತ್ತು 108 ದಿನ ತುಂಬಾ ಕನೆಕ್ಟ್ ಆಗಿ ತುಂಬಾ ನಮ್ಮನ್ನ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಏನು ಫಿನಾಲೆವರೆಗೂ ಟಾಪ್ 6 ವರ್ಗೂ ಇಲ್ಲಿವರೆಗೂ ತಗೊಂಡ್ಬಂದಿದ್ದೀರಾ. ನಮ್ಮ ಆಟ ನೋಡಿ ಇಲ್ಲ ವೋಟ್ ಮಾಡಿ ಚೆನ್ನಾಗಿ ಆಡ್ತವ್ರೆ ಇವರು ಅನ್ನೋ ಒಂದು ನಂಬಿಕೆ ಮೇಲೆ, ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಆಡ್ತವ್ರೆ, ಚೆನ್ನಾಗಿ ಆಡ್ಬೇಕು ಅನ್ನೋ ಒಂದು ನಂಬಿಕೆ ಮೇಲೆ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀರಾ ಫಿನಾಲೆವರೆಗೂ. ಅದು ಸಖತ್ ಖುಷಿ. ಬಂದು ಒಂದು 100-108 ದಿನ ಹೆಚ್ಚು ಕಮ್ಮಿ 3-4 ತಿಂಗಳು ಹತ್ತತ್ರ. 4 ತಿಂಗಳಿಂದನೂ ಇಲ್ಲಿ ಏನ್ಕೆ ನಮ್ಗ ಆ ಎನರ್ಜಿ, ಇಲ್ಲಿ ಎಲ್ರ ಜೊತೆನೂ ಸೇರುದು ಬೆರೆದು ಆ ಆಟದಲ್ಲ ಉತ್ಸಾಹ ಹುಮ್ಮಸ್ಸು ಎಲ್ಲ ಹೆಂಗ್ ಬಂತು ಅಂದ್ರೆ ಎಲ್ಲ ನಿಮ್ಮಿಂದ, ಕರ್ನಾಟಕ ಜನತೆಯಿಂದ. ನೀವು ನಮ್ ಮಾಡಿರೋ ಸಪೋರ್ಟು ಓಟು ಅದು ಇಲ್ಲಿವರೆಗೂ ಕರ್ಕೊಂಡ್ಬಂದ್ಬಿಟ್ಟೈತೆ. ಇನ್ನು ಫಿನಾಲೆಗೆ ಬರೀ ಒಂದೇ ಹೆಜ್ಜೆನೂ ಇಲ್ಲ, ಫಿನಾಲೆನೆ ಈಗ ನೆಕ್ಸ್ಟ್ ಬರೋ ವೀಕೆಂಡ್ಗೆ. ಆ ಫಿನಾಲಲ್ಲಿ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋ ನೀವು ಫಿನಾಲೆಲ್ಲೂ ನಮ್ ಕೈ ಹಿಡಿಬೇಕು, ಫಿನಾಲೆಲ್ಲೂ ನಮ್ಗೆ ವೋಟ್ ಮಾಡ್ಬೇಕು, ಗೆಲ್ಲಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕತೀನಿ. ಜಿಯೋ ಹಾಟ್ ಸ್ಟಾರ್ ಲೈವ್ ವೀಕ್ಷಕರು, ಲೈವ್ ನೋಡ್ತಿದ್ದವರು, ಲೈವ್ ನೋಡ್ತಿದ್ದ ಜನಗಳು, ಲೈವ್ ನೋಡ್ತಿದ್ದ ವೀಕ್ಷಕರು, ನಿಜವಾಗ್ಲೂ ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ. ನನ್ನ ಏನಂತಾರೆ, ನನ್ನ ಜನ್ಮ ಇರೋವರೆಗೂ, ನನ್ನ ಪ್ರಾಣ ಜೀವನ ಎಲ್ಲ ಇರೋವರೆಗೂ ಕನ್ನಡ ಜನತೆನ ನಾನು ಯಾವತ್ತೂ ಮರೆಯಲ್ಲ. ಅವ್ರ ಸಪೋರ್ಟ್ ಇಂದಾನೆ ಇಲ್ಲಿವರೆಗೂ 4 ಜನ ಗುರುತಿಸುವಂಗ ಆಗಿರೋದು ನಾನು. ಎಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ಇಲ್ಲಿವರೆಗೂ ಕರ್ಕೊಂಬಂದಿರೋ ನೀವು ಫಿನಾಲೆಲ್ಲೂ ನನಗೆ ವೋಟ್ ಮಾಡಿ ಗೆಲ್ಸಿ ಅಂತ ಕೇಳ್ಕೊತೀನಿ. ನನ್ನ ಆಟ ನಿಮ್ಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿರ್ತದ ಆ ನಂಬಿಕೆ ನನಗೂ ಐತೆ. ದಯವಿಟ್ಟು ವೋಟ್ ಮಾಡಿ ಫಿನಾಲಲ್ಲಿ ನನ್ನ ಗೆಲ್ಸಿ ಅಂತ ಕೇಳ್ಕೊತೀನಿ. ಧನ್ಯವಾದ.